18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿನಾಳೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮನ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಯಾಕೆ? ನಾವು ನಿಮಗೆ ಕಪ್ಪ ಕೊಡಬೇಕೇ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾಗಿದ್ದರೆ ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ನೀವು ನಿಮ್ಮದೊಂದಿಗೆ ಚಲಾಟ ಆಡುತ್ತಿರುವಿರಿ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿಗಾಗಿ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀರೈತಿ, ಅಂಜಿಕೆ ಮುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಮೂರೈತಿ. ಇಂಥ ನಾಡ ನೀನು ಜೀವ ಬರ ತೋರಿಸ್ತಿ. ಅದಕ್ಕೂ ಆಸೆ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸೆ. You are under arrest. Jago, 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 you're
ಶರಣ, ನಮ್ಮ ಸೈನಿಕರು ನಿಮ್ಮ ರಾಯಣ್ಣನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ನನ್ನ ಮಗ ರಾಯಣ್ಣ ಬರ್ಲಿ, ನಿನ್ನ ಚೆಂಡು ಹೊರಡ್ತಿದ್ದಾರೆ, ನಿನ್ನ ಚೆಂಡು ಹೊರಡ್ತೀನಿ. ಬೇಟೆಗಾರರ ಬೇಟೆಯಾಡು ರಣಬೇಟೆಗಾರ ಬಂದ. You are under arrest. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಕೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ನಿಮ್ ತೀರ್ಥ ದೊಡ್ಡ ನಮಸ್ಕಾರ. ಆದ್ರ ನಂದು ಮನವಿ ಐತಿ, ನಮ್ ಕ್ರಾಂತಿ ಬೆಳಿಲಿಕ್ಕ ನಂದ್ಗಡ್ ಮಂದಿ ತನು ಮನ ಧನ ಸಹಾಯ ಮಾಡ್ಯಾರ. ಅದ ಊರಾಗ ಅದ ಮಂದಿ ಮುಂದ ನನ್ನ ಗರಿಗೆಲ್ಸ್ರಿ. ಉಸಿರ ಕುಡಿಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಗೆ ಸಿಗುವುದು ಜನರಲ್ಲಿ, ಧೈರ್ಯ ಮುರಿದು ನಿಂತರೂ ಸಾಗಿ ಬಾ, ಹಠವ ಬಿಡದೆ ಎದುರು ನಿಲ್ಲುವ ಬಾ. ಧೀರ 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 ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳಿಬರವನ್ನು ಅಲ್ಲಿದ್ದ ಅವರ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಇಟ್ಟುಕೊಂಡೊಯ್ದು ಸಮಾಧಿ ಮಾಡಿದರು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.